है तो ध्यान से सुनो। ये हाथ का नाम संग से। ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ನಿಶಾ ಚಂದ್ರ. ಇದು ನನ್ನ ಚಾನಲ್ ಕನ್ನಡ ಮಾಮ್ ಟಾಕ್ಸ್. ಸೊ ನನ್ನ ಬರ್ತ್ಡೇ ಸೆಲೆಬ್ರೇಷನ್ಗೆ ಅಂತ ನಾವು ಊಟಿಗೆ ಬಂದಿದ್ದೀವಿ. ಇವತ್ತು ಆ್ಯಕ್ಚುಲಿ ನೆನ್ನೆನೇ ಬಂದ್ವಿ, ನೆನ್ನೆ ಮಧ್ಯಾಹ್ನದಂಗೆ ತಲುಪಿದ್ವಿ. ಸೊ ಇವತ್ತು ಸೆಕೆಂಡ್ ಡೇ ಊಟಿಲಿರೋದು ನಾವು. ಇವತ್ತು ಹೋಲ್ ಡೇ ಏನು ಮಾಡ್ತೀವಿ ಅಂತ ನಿಮ್ಮ ಜೊತೆ ನಾನು ಈ ವ್ಲಾಗಲ್ಲಿ ಹಂಚ್ಕೋತೀನಿ. ಇವತ್ತಿನ ಪ್ಲ್ಯಾನ್ ಏನು ಅಂದರೆ ಸ್ವಲ್ಪ ಊಟಿಲಿ ಹೊರಗಡೆ ಹೋಗಿ ಬೋಟ್ ಹೌಸ್ ಎಲ್ಲ ಇದೆ ಅಲ್ವಾ, ಅಲ್ಲಿ ಸುತ್ತಾಡ್ಕೊಂಬರೋಣ ಅಂತ. ಅದಕ್ಕೆ ಇಲ್ಲಂತೂ ನಿಜವಾಗ್ಲೂ ಸಿಕ್ಕಾಬಟ್ಟೆ ಅಂದರೆ ತುಂಬಾ ಚಳಿ ಇದೆ. ಅದಕ್ಕೇ ಅದ್ರ ಅಕಾರ್ಡಿಂಗ್ಲಿ ಬಟ್ಟೆ ಹಾಕೋಬೇಕಲ್ವಾ, ಅದಕ್ಕೆ ಚೂಸ್ ಮಾಡ್ಕೋತಾ ಇದ್ದೀನಿ. ಇವರು ಈ ಸತಿ ಬರ್ತ್ಡೇ ಅಲ್ವಾ, ಅದಕ್ಕೆ ಬರ್ತ್ಡೇಗೆ ಸುಮಾರು ಗಿಫ್ಟ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಗಿಫ್ಟ್ ಬಂದು ಒಂದು ಡ್ರೆಸ್ನ ತಕ್ಕೊಟ್ಟಿದ್ದಾರೆ. ಸೊ ಆ ಡ್ರೆಸ್ನ ಹಾಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. Divi, shall we go out for a boat ride? Have breakfast and go to boat ride? Shall we? Rocking boat. Rocking boat. What boat? You go to school. Divi will go to school now. No. Okay, fine. Don't go to school. We'll go to boat. Where do you want to go to? Beach? Paikara Lake. Say. Beach. No beach. We'll go to boat ride now. ನಾನು ನಿಮಗೆ ರೂಮ್ ಟೂರ್ನ ವ್ಲಾಗಲ್ಲಿ ಇನ್ನೊಂದು ಸ್ವಲ್ಪ ತಾದ್ಮೇಲೆ ತೋರಿಸ್ತೀನಿ. ಬಟ್ ಎನಿವೇಸ್ ನೋಡಿ, ನಮ್ಮ ರೂಮ್ ಇದ್ದಿದೆ ಅಲ್ವಾ, ರೂಮಿಂದ ವಿಂಡೋ ಹೊರಗಡೆ ಬಂದು ಎಷ್ಟು ಸಕ್ಕತ್ತಾಗಿದೆ ವ್ಯೂ ಅಂದರೆ, ಬೇಸಿಕ್ಲಿ ನಮ್ಮ ಕಾಟೇಜಿಂದ ವ್ಯೂ ಬಂದು ಒಂಥರ ಹಿಲ್ ಸ್ಟೇಷನ್ ವ್ಯೂ ಇದೆ. ಆ್ಯಂಡ್ ಈ ವೆದರ್ಗೂ ಅದಕ್ಕೂ ಈಗ ಅರೌಂಡ್ ಎಷ್ಟು ಗೊತ್ತಾ, ಒಂದು 11 ಡಿಗ್ರೀಸ್ ಇರ್ಬೋದು ಬೆಳಗ್ಗೆ. ಈಗ ತುಂಬ ಚೆನ್ನಾಗಿ ಅನಿಸ್ತದೆ. ಅರೌಂಡ್ ಈಗ 8 o'clock ಅಂತ ಅಂದ್ಕೊಳ್ಳಿ. ಮತ್ತು ಡ್ರೆಸ್ಗೆ ಐರನ್ ಮಾಡಬೇಕು, ಅದಕ್ಕೆ ನಾನು ಐರನ್ ಮಾಡೋಣ, ಇವ್ರಿಗೆಲ್ಲ ಮಾಡಿಸ್ತೀನಿ ಐರನ್ನ. ಅಷ್ಟರಲ್ಲಿ ಸ್ವಲ್ಪ ಗೀಸರ್ ಸ್ವಿಚ್ನ ಆನ್ ಮಾಡಿಬಿಡ್ತಾ ಇದ್ದೀನಿ. ನಾನು ತಲೆಗೆ ಸ್ನಾನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನಮ್ಮ ಜೊತೆ ನಮ್ಮ ಫ್ರೆಂಡ್ಸ್ ಕೂಡ ಬಂದಿದ್ದಾರೆ, ಅಂದರೆ ಗಂಡ ಹೆಂಡತಿ, ಅವ್ರಿಗಿನ್ನ ಮಗು ಎಲ್ಲ. ಸೊ ಅವರು ಕೂಡ ನಮ್ಮ ಜೊತೆ ಈ ಟ್ರಿಪ್ಪಿಗೆ ಬಂದಿದ್ದಾರೆ. ಇನ್ನೊಂದೇನು ಗೊತ್ತಾ, ಇವ್ರ ಕೈಲಿ ಐರನಿಂಗ್ ಮಾಡಿಸ್ತೀನಿ ನಾನು ಸುಮಾರು ಸತಿ. ಎಷ್ಟು ನೀಟಾಗಿ ಅಂದರೆ ಅಷ್ಟು ಚೆನ್ನಾಗಿ ಐರನ್ ಮಾಡ್ತಾರೆ. ಸೊ ಅದಕ್ಕೆ ನಾನು ಇವತ್ತು ಹೊರಗಡೆ ಹೋಗೋಕ್ಕೆ ಏನೇನು ಬಟ್ಟೆಗಳಿದ್ದಾವೆ ಅದನ್ನು ಸ್ವಲ್ಪ ಐರನ್ ಮಾಡ್ಕೊಳಕ್ಕೆ ನಂಗೆ ಟೈಮ್ ಸಿಗಲಿಲ್ಲ. ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಇಲ್ಲೇ ಐರನ್ ಬಾಕ್ಸ್ ಎಲ್ಲ ಇರುತ್ತೆ ಅಂತ ಗೊತ್ತಿತ್ತು. ಅದಕ್ಕೆ ಇವ್ರಿಗೆ ಕೊಟ್ಟಿದ್ದೀನಿ, ಐರನ್ ಮಾಡ್ತಾಯಿದ್ದಾರೆ. ब्लोअर में 2 दिन लगेगा सूखने के बाद. ನಮ್ಮನೇಲಿರೋ ಬ್ಲೋವರ್ ಅಂತೂ ಎಷ್ಟು ಬೇಗ ಕೂದಲು ಹಾರಿಸುತ್ತೆ ಅಂತ. ಬಟ್ ಇಲ್ಲಿ ಹೋಟ್ಲಲ್ಲಿ ಕೊಟ್ಟಿರೋದು ತುಂಬ ನಿಧಾನ ಕೂದಲು ಹಾರಿಸ್ತಾ ಇದೆ. ಆ್ಯಕ್ಚುಲಿ ನಾವೀಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗಬೇಕು. ಸೊ ಅದಕ್ಕಿಂತ ಮುಂಚೆ ಕೂದಲು ಹಾರಿಸ್ಬಿಡೋಣ ಅಂತ. ತುಂಬ ಥಂಡಿ ಇರುತ್ತೆ ಅಲ್ವಾ, ಶೀತ ಆದರೆ ಕಷ್ಟ ಅಂತ. ಸೊ ಈ ಬ್ಯಾಗಲ್ಲಿ ನಾನು ಏನೇನು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಏನಿದೆ ಅದನ್ನೆಲ್ಲ ತಂದಿದ್ದೀನಿ. ಸನ್ಸ್ಕ್ರೀನು ಮತ್ತು ಮಾಯಿಶ್ಚರೈಸರು, ಇನ್ನೇನಪ್ಪ ಸಿರಮ್ ಏನು ಬೇಕೋ ಅದು ಎಲ್ಲನೂ ಈ ಬ್ಯಾಗಲ್ಲಿ ಇಟ್ಕೊಂಬಂದಿದ್ದೀನಿ. ನಾನು ನಿಮಗೆ ಹೇಳಿದ್ದೀನಲ್ವಾ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಡೀಟೇಲ್ಸ್ ಕೊಡ್ತೀನಿ ಅಂತ. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮತ್ತು ಈ ಪರ್ಫ್ಯೂಮ್ ಏನಿದೆ, ಅದು ಒಲಂಪಿಯಾ ಪರ್ಫ್ಯೂಮು, ಇದನ್ನು ಕೂಡ ಇವರು ಒಂದು ಗಿಫ್ಟಾಗೆ ನನ್ನ ಬರ್ತ್ಡೇಗೆ ಕೊಟ್ಟರು. ಸ್ಕಿನ್ ಕೇರ್ ಪ್ರಾಡಕ್ಟ್ಸಲ್ಲೂ ಎಲ್ಲನೂ ಯಾವ್ಯಾವಾಗ ಹಾಕ್ಕೋಬೇಕು ಅದು ಒಂದು ರೀತಿಯಾಗಿ ಬರುತ್ತೆ. ಅಂದರೆ ಫಸ್ಟು ಸಿರಮ್ನ ಹಾಕ್ಕೋಬೇಕು. ಸಿರಮ್ ಆದಮೇಲೆ ಮಾಯಿಶ್ಚರೈಸರ್, ನಾನು ಆಕ್ವಾ ಥರ್ಮ್, ಅಂದರೆ ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ಹೈಡ್ರೇಟ್ ಮಾಡೋಕ್ಕೆ ಅಂತ ಆಕ್ವಾ ಥರ್ಮ್ ಮಾಯಿಶ್ಚರೈಸರ್ ಏನು ಬರುತ್ತೆ ಅದನ್ನು ಉಪಯೋಗಿಸ್ತೀನಿ. ಸೊ ಅದಾದಮೇಲೆ ಕೊನೆಗೆ ಯಾವಾಗ್ಲೂ ಸನ್ಸ್ಕ್ರೀನ್ ಏನಿರುತ್ತೆ ಅದನ್ನು ಹಾಕ್ಕೋಬೇಕು. ಬಿಕಾಸ್ UV ರೇಸ್ ಮತ್ತು ಹೊರಗಡೆ ಹೋಗ್ತಾ ಇದ್ದೀನಲ್ವಾ,
ಅದರಿಂದ ಪ್ರೊಟೆಕ್ಟ್ ಮಾಡಲಿ ಅಂತ. ಸೊ ನಂದು ರೆಡಿ ಆಯಿತು. ಮೀನ್ ವೈಲ್ ಅವ್ರ ಅಪ್ಪ ಮತ್ತು ದೇವತ್ ಇಬ್ಬರೂ ಸ್ನಾನ ಮಾಡ್ಕೊಂಬಂದರು. ಸೊ ಇಲ್ಲಿ ತುಂಬ ಚಳಿ ಇರೋದ್ರಿಂದ ನಾನು ಇವನಿಗೆ ಈ ಜಾಕೆಟ್ನ ಹಾಕ್ತಾಯಿದ್ದೀನಿ. ಈ ಜಾಕೆಟ್ ಆ್ಯಕ್ಚುಲಿ ನಮ್ಮ ಅತ್ತೆ ಕೊಟ್ಟು ಕಳಿಸಿದ್ರು ಇವರು ಲಾಸ್ಟ್ ಟೈಮ್ ಊರಿಗೆ ಹೋದಾಗ. ಕರೆಕ್ಟಾಗಿ ಫಿಟ್ ಆಗುತ್ತೆ ಮತ್ತು ಸ್ವಲ್ಪ ಮಳೆ ಹನಿನೂ ಆಗ್ತಾಯಿದೆ. ಸೊ ಅದರೆಲ್ಲದರಿಂದ ದೇವತ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಫುಲ್ಲು ಪ್ಯಾಕ್ ಮಾಡಾಕ್ಬಿಡ್ತಾಯಿದ್ದೀನಿ ನಾನಂತ ಅವನನ್ನು. ನನ್ನ ಬರ್ತ್ಡೇಗೆ ಅಂತ ನನಗೆ ತುಂಬ ದಿನದಿಂದ ಆಸೆ ಇತ್ತು. ಸೊ ಅದಕ್ಕೆ ಇವರು ನನಗೆ ಮೈಕಲ್ ಕಾರ್ಸ್ದು ವಾಚ್ ಏನಿದೆ ಅದನ್ನು ಗಿಫ್ಟ್ ಮಾಡಿದ್ರು. ಈ ವಾಚ್ನ ಬಂದು ನಾವು ನಮ್ಮ ಮಾಲ್ ಏನಿದೆ ಅಲ್ಲೇ ಹೋಗ್ಬಿಟ್ಟು ತೊಗೊಂಬಂದ್ವಿ. ತಿಂಡಿ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಹಾಗೆ ನಿಮಗೆ ರೆಸಾರ್ಟ್ ತೋರಿಸ್ತಾ ಹೋಗ್ತೀನಿ ನೋಡಿ. ಇದು ರೆಸಾರ್ಟ್ ವ್ಯೂ ಇರೋದು. ಮತ್ತು ಬೇಸಿಕ್ಲಿ ಈಗ ರಿಸೆಪ್ಷನ್ ಹೆಂಗಿದೆ, ಹೋಲ್ ರೆಸಾರ್ಟ್ ಹೆಂಗಿದೆ ಅದನ್ನು ತೋರಿಸ್ತೀನಿ. ಬೆಸ್ಟ್ ಪಾರ್ಟ್ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ನಾವು ಉಳ್ಕೊಂಡಿರೋದು ಸ್ಟರ್ಲಿಂಗ್ ರೆಸಾರ್ಟ್ ಅಲ್ವಾ, ನಮ್ಮದು ಮೆಂಬರ್ಶಿಪ್ಪಲ್ಲಿದೆ. ಸೊ ಈ ಸ್ಟರ್ಲಿಂಗ್ ಪ್ರಾಪರ್ಟಿ ಊಟಿದೇನಿದೆ ಫರ್ನ್ ಹಿಲ್ಸ್ ಅಂತ ತುಂಬಾ ಚೆನ್ನಾಗಿದೆ. ನಾನು ಲೊಕೇಶನ್ನ ನಿಮಗೆ ಬಿಟ್ಟಿರ್ತೀನಿ, ನೀವು ಬೇಕಾದ್ರೆ ಊಟಿಗೆ ಹೋಗುವಾಗ ಬುಕ್ ಮಾಡ್ಬೋದು. ಇದು ಬಂದು ಅರೌಂಡ್ 10,000 to 15,000 ಆ ರೇಂಜಲ್ಲಿ ಬರುತ್ತೆ. ಸಿನ್ಸ್ ನಮಗೆ ಮೆಂಬರ್ಶಿಪ್ ಇರೋದ್ರಿಂದ ತುಂಬಾ ಡಿಸ್ಕೌಂಟೆಡ್ ರೇಂಜಲ್ಲಿ ಯಾವಾಗಲೂ ಸಿಗ್ತಾ ಹೋಗುತ್ತೆ. ಸೊ ಇದು ರಿಸೆಪ್ಷನ್ನು. ಬ್ರೇಕ್ಫಾಸ್ಟ್ ನಾರ್ಮಲೇ, ಯಾವಾಗಲೂ ಬ್ರೇಕ್ಫಾಸ್ಟಲ್ಲಿ ಏನಿರುತ್ತೆ ಹೇಳಿ, ವೆಸ್ಟರ್ನು ಮತ್ತು ನಮ್ಮದು ತಿಂಡಿಗಳು ಇಡ್ಲಿ ದೋಸೆ ಎಲ್ಲ ಮಿಕ್ಸ್ ಆಗಿದೆ. ತುಂಬ ನನಗೆ ಇದು ಅಡುಗೆ ಇಷ್ಟ ಆಗುತ್ತೆ. ನನಗೆ ಏನಂದರೆ ನನ್ನ ಸ್ಟಮಕ್ ಬಂದು ತುಂಬಾ ಸೆನ್ಸಿಟಿವು. ಅದಕ್ಕೆ ನನಗೆ ಹೊರಗಡೆ ಎಲ್ಲೂ ತಿನ್ನೋಕ್ಕೆ ಹೋಗಲ್ಲ ನಾನು. ಯಾವಾಗ ಹೊರಗಡೆ ಸಾಮಾನ್ಯ ಸ್ಟರ್ಲಿಂಗಲ್ಲೇ ಉಳ್ಕೋತೀವಿ. ಸೊ 3 times ನಾವು ಫುಡ್ ಏನಿರುತ್ತೆ ಇಲ್ಲೇ ಯಾವಾಗಲೂ ಮಾಡೋದು. ತಿಂಡಿ ಆಯಿತು. ತಿಂಡಿ ಮುಗಿಸ್ಕೊಂಡು ಈಗ ಹೋಗ್ತಾ ಇದ್ವಿ ರೂಮ್ಗೆ ಹೋಗಿ ನೆಕ್ಸ್ಟ್ ಪೈಕಾರ ಲೇಕಿಗೆ ಹೊರಡೋದು. ಸೊ ಪೈಕಾರ ಲೇಕ್ ಇಲ್ಲಿಂದ 1 hour ಇದೆ. ಅದಕ್ಕೆ ನಾವು ಏನಪ್ಪ ಕ್ಯಾಬ್ ಬುಕ್ ಮಾಡಿಕೊಂಡು ಹೋಗ್ತೀವಿ. ಬಾ. ಎಸ್ ಚೆನ್ನಾಗಿದೆ. ನಮ್ಮ ರೂಮ್ ಇಲ್ಲಿರೋದು, ನಮ್ಮ ರೂಮ್ ಇಲ್ಲಿದೆ ಅಲ್ವಾ. ಇಲ್ಲಿಂದ ವ್ಯೂ ಮಾತ್ರ ಸೂಪರ್ ಆಗಿದೆ. ನಿಮಗೆ ನಮ್ಮ ರೂಮ್ ಟೂರ್ನ ಕೊಡ್ತೀನಿ. ಸೊ ಬೇಸಿಕ್ಲಿ ನಾವು 1 BHKನ ಬುಕ್ ಮಾಡಿದ್ದೀವಿ. ಅಂದರೆ 1 ಲಿವಿಂಗ್ ರೂಮ್ ವಿತ್ ಕಿಚನ್ ಪ್ಲಸ್ 2 ಬಾತ್ರೂಮ್ ಮತ್ತು 2 ಬೆಡ್ರೂಮ್ ಇದೆ. ಸೊ ನಾವು ಫ್ರೆಂಡ್ಸ್ ಜೊತೆ ಬಂದಿದ್ದೀವಲ್ವ, ಅದಕ್ಕೆ 1 BHK ಬೆಸ್ಟ್ ನಮಗೆ ವರ್ಕ್ ಆಗೋದು. ಇದು ಬಂದು 1 ರೂಮು ಮತ್ತು ಇದು ಬಂದು ಲಿವಿಂಗ್ ಏರಿಯಾ ಮತ್ತು ಇನ್ನೊಂದು ಕಾಮನ್ ಬಾತ್ರೂಮ್ ಇದೆ. ಸೊ 1 ರೂಮು ವಿತ್ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಮತ್ತು ಇನ್ನೊಂದು ರೂಮು ವಿತೌಟ್ ಅಟ್ಯಾಚ್ ಬಾತ್ರೂಮ್. ಬಟ್ ಅದೇ ಕಾಮನ್ ಬಾತ್ರೂಮ್ ಇರುತ್ತಲ್ಲ ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಈಗ ಇದು ನಮ್ಮ ರೂಮ್ನ ತೋರಿಸ್ತಾ ಇದ್ದೀವಿ. 2 ರೂಮಲ್ಲಿ 1 ಚಿಕ್ಕ ರೂಮು, ಇದು ಬಂದು ನಮ್ಮ ರೂಮು. ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇರೋದು. ತುಂಬ ಕ್ವೈಟ್ ಸ್ಪೇಷಿಯಸ್ ಆಗಿದೆ. 1 BHK ಅದನ್ನ. ಸೊ ನೋಡಿ ನಮ್ಮ ರೂಮ್ಗೆ ಇದು ಇನ್ನೊಂದು ಔಟ್ಡೋರ್ ಥರ ಇದೆ. ಅಂದರೆ ಈ ಡೋರಿಂದ ಹೊರಗಡೆ ಹೋದರೆ ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ಈ ಪ್ರಾಪರ್ಟಿಲಿ ಎಲ್ಲ ಥರ ರೂಮ್ಸ್ ಬರುತ್ತೆ. ಬಟ್ ನಾವು ಫ್ಯಾಮಿಲಿ ಜೊತೆ ಬಂದಿರೋದ್ರಿಂದ ನೋಡಿ ಈ ಥರ ಕಾಟೇಜಸ್ ಏನಿದೆ ಇದನ್ನು ಬುಕ್ ಮಾಡ್ಕೊಂಡಿದ್ದೀವಿ. ನಿಮಗೆ ಈ ಡ್ರೆಸ್ ಇಷ್ಟ ಆಗಿದೆ, ಇದರ ಲಿಂಕ್ ಏನಿದೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಕೂಡ ಪರ್ಚೇಸ್ ಮಾಡ್ಬೋದು.
ನಾವಿಬ್ಬರು ಹುಡುಗಿರು. ಇವಳ ಹೆಸರು ಬಂದು ಅಂತರ ಅಂತ. ನನಗಿಂತ ಆ್ಯಕ್ಚುಲಿ 3-4 ಇಯರ್ಸ್ ಚಿಕ್ಕವಳು. ಸೊ ಅದಕ್ಕೆ ನಾವಿಬ್ಬರು ಸೇರಿಕೊಂಡು ಸುಮಾರು ಫೋಟೋಸ್ ತೊಗೊಳ್ಳೋಣ ಅಂತ ಫೋಟೋಸ್ ತೊಗೊಂಡಿದ್ದೀವಿ. ತುಂಬ ಚೆನ್ನಾಗಿ ಫೋಟೋಸ್ ಬಂದಿದೆ. ರೀಲ್ಸ್ ಕೂಡ ಮಾಡಿದ್ದೀನಿ. ಅದನ್ನೆಲ್ಲ ನಾನು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಹೋಗಿ ಚೆಕ್ ಮಾಡಿ. ಸೊ ನಾನು ತುಂಬ ಜಾಸ್ತಿ ಬೇಗ ಯಾರಿಗೂ ಕ್ಲೋಸ್ ಆಗಲ್ಲ. ಬಟ್ ನನಗೆ ಇವಳು ನಿಜವಾಗ್ಲೂ ಹೇಳಬೇಕಂದ್ರೆ ನನ್ನ ತಂಗಿ ಇದ್ದರೆ ನನ್ನ ತಂಗಿ ಈ ಥರನೇ ಇರ್ತಿದ್ಲೇನೋ ಆ ಥರ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿದೆ ನನ್ನ ಬಾಂಡಿಂಗ್ ಇವಳ ಜೊತೆ. ಮತ್ತು ಇನ್ನೊಂದೇನೆಂದರೆ ತುಂಬ ದಿವ್ಯತ್ನೂ ಅಷ್ಟೇ ಅಷ್ಟು ಮುದ್ದಾಗಿ ಅಷ್ಟು ಪ್ರೀತಿಯಾಗಿ ಇವಳು ನೋಡ್ಕೋತಾಳೆ. ಹೊರಗಡೆ ಹೊರಡ್ತಾ ಇದ್ದೀವಿ ಇರಲಿ ಅಂತ ಈ ಸ್ವೆಟರ್ನು ಕೂಡ ನಾನು ಇಟ್ಕೋತಾ ಇದ್ದೀನಿ. ಸೊ ಫಸ್ಟು ಕ್ಯಾಬಲ್ಲಿ ಹೋಗೋದು ಅಂತ ಪ್ಲ್ಯಾನ್ ಇತ್ತು. ಬಟ್ ಈಗ ನಾವು ನಮ್ಮ ಗಾಡಿಯಲ್ಲೇ ಹೋಗ್ತಾ ಇದ್ದೀವಿ. ಬೇಸಿಕಲಿ ಪೈಕರ ಲೇಕಿಗೆ ಹೋಗಬೇಕು ಅಂತ ನಂಗೆ ತುಂಬ ಇಷ್ಟ ಆಯಿತು. ಬಟ್ ಅದರಲ್ಲಿ ಬೋಟಿಂಗ್ ಕ್ಲೋಸ್ ಆಗಿದೆ ಅಂತ ಇಲ್ಲೇ ಹತ್ರದಲ್ಲಿ ಹೋಗ್ತಾ ಇದ್ದೀವಿ. ಮತ್ತು ಇನ್ನೊಂದು ಆಲ್ಡೋ ಹ್ಯಾಂಡ್ ಬ್ಯಾಗ್ ಇದನ್ನು ಕೂಡ ಇವರು ಗಿಫ್ಟಾಗಿ ಕೊಟ್ಟರು. ಎಲ್ಲದ್ರದ್ದು ಲಿಂಕ್ನ ಬಿಟ್ಟಿರ್ತೀನಿ. ನಿಮಗೆ ಇಷ್ಟ ಆದರೆ ನೀವು ಕೂಡ ಇದನ್ನು ಪರ್ಚೇಸ್ ಮಾಡ್ಬೋದು. ನಮಗೆ ಜಾಸ್ತಿ ಸುತ್ತಾಡೋ ಪ್ಲ್ಯಾನ್ ಇಲ್ಲ, ಒಂದೆರಡು ಜಾಗ ನೋಡೋಣ ಅಂತ ಅಂದ್ಕೊಂಡ್ವಿ. ಸೊ ಇಲ್ಲಿ ಪೈಕರ ವಾಟರ್ ಫಾಲ್ಸ್ ಅಂತ ಇದೆ. ಆ್ಯಕ್ಚುಲಿ ನಾನು ಊಟಿಗೆ ತುಂಬ ಸತಿ ಬಂದುಬಿಟ್ಟಿದ್ದೀನಿ, ಒಂದು 5-6 ಸತಿ ಬಂದಿದ್ದೀನಿ. ಸೊ ನನಗೇನು ಅಷ್ಟು ಪ್ಲೇಸಸ್ ನೋಡಬೇಕು ಅಂತ ಇಂಟ್ರೆಸ್ಟ್ ಇಲ್ಲ. ಬಟ್ ಎನಿವೇಸ್ ದಿವ್ಯತ್ಗೆ ತೋರಿಸೋಣ ಅಂತ ಪೈಕರ ವಾಟರ್ ಫಾಲ್ಸ್ ಏನಿದೆ ಅಲ್ಲಿಗೆ ಬಂದ್ವಿ. ನೋಡಿ ವೆದರ್ ಹೆಂಗಿದೆ ಅಂತ, ಫುಲ್ಲು ಮಳೆ ಬರೋಂಗಿದೆ, ಚಳಿ ಆಗಿದೆ. ಅದಕ್ಕೆ ನಾನು ಒಂದು ಸ್ವೆಟರ್ ಅದ್ರ ಮೇಲೆ ಪ್ಲಸ್ ಇನ್ನೊಂದು ಶಾಲ್ನ ಹೊತ್ತಿಸ್ಕೊಂಡಿದ್ದೀನಿ. ಸೊ ಇದು ಪೈಕರ ವಾಟರ್ ಫಾಲ್ಸು. ಫುಲ್ ಇಳ್ಕೊಂಡು ಹೋಗ್ಬೇಕು, ನಂಗಾಗಲ್ಲ ಅಷ್ಟೊದಕ್ಕೆ. ತುಂಬ ಇಳಿದು ಹೋಗಬೇಕು ಸ್ಟೆಪ್ಸ್ ಎಲ್ಲ, ನನಗಾಗಲ್ಲ. ಈ ಬೆನ್ನೋವು ಇಟ್ಕೊಂಡು ತುಂಬ ಕಷ್ಟ ಆಗುತ್ತೆ ಅಂತ ಇವ್ರನ್ನೇ ಕಳಿಸ್ದೆ. ವಾಪಸ್ ಬರುವಾಗ ಇವರು ಶಾಸ್ತ್ರ ಹೇಳ್ತಾಯಿದ್ರು 100 ರೂಪೀಸ್ಗೆ. ಅದಕ್ಕೆ ಸುಮ್ಮನೆ ಕೇಳೋಣ ಅಂತ ಕೇಳಿಸ್ಕೊತಾ ಇದ್ದೀವಿ. हाथ का नाम संग सेब के हाथ. ऐसी संग सेब के हाथ रहने से आपको पैदा हुआ अच्छे दिन में पैदा हुआ. अच्छे दिन में पैदा हुआ. भगवान ने तुमको 2 पावर दिया, 2 शक्ति. एक तुम दूसरों का शक्ल देखने से अच्छा वाला बुरा वाला जल्दी पहचान लेगा. सेकेंड, पैदा हुआ तुम लेडी, ताकत हिम्मत अक्ल में एक लड़का का कैपेसिटी है. लेकिन तुम्हारा पास 2 हैबिट है. एक तुम सीखी ज़्यादा है. ಪೈಕರ ವಾಟರ್ ಫಾಲ್ಸ್ ಆದಮೇಲೆ ಬೋಟ್ ಹೌಸ್ ಏನಿದೆ ಅಲ್ಲಿಗೆ ಬಂದ್ವಿ. ಅಲ್ಲಿ ಟಾಯ್ ಟ್ರೈನ್ ಇದೆ, ಇವನಿಗೆ ತುಂಬ ಇಷ್ಟ. ಅದಕ್ಕೆ ಟಾಯ್ ಟ್ರೈನಲ್ಲಿ ರೈಡ್ನ ತಗೋತಾ ಇದ್ದೀವಿ. ಬೋಟ್ ಹೌಸ್ ನೋಡಿಕೊಂಡು ಊಟಿ ಸಿಟಿಗೆ ಬಂದ್ವಿ. ನೋಡಿ ಇದು ಊಟಿ ಸಿಟಿ. ಇಲ್ಲಿ ನಾವು ಪ್ರತಿ ಸತಿ ಬಂದಾಗಲೂ ಇಲ್ಲಿ ಶುಗರ್ ಟ್ರಿಬಲ್ ಅಂತ ಬೇಕ್ರಿ ಇದೆ, ತುಂಬ ಚೆನ್ನಾಗಿ ಸಿಗುತ್ತೆ ಇಲ್ಲಿ. ಅದಕ್ಕೆ ಇಲ್ಲಿಗೆ ಊಟಕ್ಕೆ ಅಂತ ಬಂದ್ವಿ. अल्फ्रेडो नॉनवेज पेनो किसका? इसका दिव्यत का अल्फ्रेडो। अरे बहुत ज्यादा होगा जान, इतना सारा क्यों ऑर्डर? अरे वो क्या खाए और कुछ नहीं खाए, एक ही बर्गर किया है हमने और कुछ नहीं किया है. ಇಲ್ಲಿ ಫುಡ್ ಮಾತ್ರ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಕ್ರೀಮ್ ಬನ್ನು ಎಲ್ಲ ತುಂಬ ಸಖತ್ತಾಗಿರುತ್ತೆ. ಸೊ ನಾವು ಕೆಲವು ಐಟಮ್ಸ್ನ ಆರ್ಡರ್ ಮಾಡಿದ್ವಿ ಊಟಕ್ಕೆ ಅಂತ. ಮತ್ತು ರೀಸನಬಲ್ ಆಗಿದೆಪ್ಪ, 226 230 ಈ ಥರನೇ ರೇಂಜಲ್ಲಿದೆ. ಕ್ರಿಸ್ಪಿ ಚಿಕನ್ ಮತ್ತು ಕಾಫಿ, ಮೋಸ್ಟ್ಲಿ ಏನಂದರೆ ಅದೇ ಬೇಕ್ರಿ ಐಟಮ್ಸ್ ಇರುತ್ತಲ್ಲ ಅದೇ ಥರ. ಪ್ಲಸ್ ನಾನು ನನಗೆ ಅಂತ ಬರ್ಗರ್ನ ಆರ್ಡರ್ ಮಾಡಿದ್ದೆ.
ಇವರು ಮೊನ್ನೆ ಯಾರ ಹತ್ರನೂ ಮಾತಾಡ್ತಾ ಹೇಳ್ತಾರೆ ನಮಗೆ ಈಗ ವೆಕೇಷನ್ಗೆ ಹೋಗೋಕ್ಕೆ ತುಂಬಾ ಈಸಿ, ಯಾಕಂದರೆ ದಿವ್ಯತ್ತು ಅವನಾಗೆ ಅವನು ತಿಂತಾನೆ, ಸೊ ನಮಗೇನು ಕಷ್ಟನೇ ಆಗಲ್ಲ ಅಂತ. ಬಟ್ ಆ್ಯಕ್ಚುಲಿ ಅವ್ರು ರಿಯಲೈಸೇ ಮಾಡ್ಕೊಳ್ಳಲ್ಲ ಬಿಹೈಂಡ್ ದ ಸೀನ್ಸ್ ಏನಪ್ಪ ಅಂದರೆ ಅವನಾಗೊಂದು ತಿಂತಾನೆ, ಒನ್ ಟೈಮ್ ತಿನ್ಬೋದು ಹಬ್ಬ ಅಂದರೆ. ಬಟ್ ಎನಿವೇಸ್ ನಾನು 3 ಟೈಮೂ ಆದಷ್ಟು ಅವನಿಗೆ ತಿನ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಊಟಿಗೆ ಬಂದಾಗ ಚಾಕ್ಲೇಟ್ ಮತ್ತು ಟೀ ಪೌಡರ್ ಯಾವಾಗಲೂ ತೊಗೊಳ್ಳೇಬೇಕಲ್ವ, ಫ್ಲೇವರ್ ಟೀ ಪೌಡರ್. ಅದಕ್ಕೆ ಕೋಕೋ ಸ್ಟ್ರೀಟ್ ಅಂತ ಇಲ್ಲಿ ಒಂದು ಅಂಗಡಿ ಇದೆ, ಶುಗರ್ ಟ್ರಿಬಲ್ ಏನಿದೆ ಅದು ಎದುರುಗಡೆನೇ ಬರೋದು. ಸೊ ಪ್ರತಿ ಸತಿ ಬಂದಾಗಲೂ ಅಷ್ಟೇ ನಾವು ಈ ಅಂಗಡಿಲೇ ಶಾಪ್ ಮಾಡೋದು. ಬೇರೆ ಕಡೆ ಎಲ್ಲ ಏನಂದರೆ ಸ್ವಲ್ಪ ಮೋಸ ಮಾಡಿಬಿಡ್ತಾರೆ ಅನ್ನೋ ಭಯ ಇರುತ್ತೆ. ಬಟ್ ಇಲ್ಲಿ ನಾವು ತುಂಬ ವರ್ಷಗಳಿಂದ ಬರ್ತಿರೋದ್ರಿಂದ ನಮಗೆ ಗೊತ್ತು ಚಾಕ್ಲೇಟ್ಸ್ ಮತ್ತು ಟೀ ಪೌಡರ್ಸ್ ಎಲ್ಲ ತುಂಬ ಒರಿಜಿನಲ್ ಆಗಿರುತ್ತೆ ಅಂತ. ನಾನು ಏನು ತೊಗೊಂಡೆ ಅಂದರೆ ಒಂದು ಡಾರ್ಕ್ ಚಾಕ್ಲೇಟ್ ಮತ್ತು ಒಂದು ಮಿಲ್ಕ್ ಚಾಕ್ಲೇಟ್ ತೊಗೊಂಡೆ. ಆ್ಯಕ್ಚುಲಿ ನನಗೆ ಡಾಕ್ಟರ್ ಪೂರ್ತಿ ಶುಗರ್ನ ತಿನ್ನೋದನ್ನು ನಿಲ್ಲಿಸಬೇಕು ಅಂತ ಹೇಳಿದ್ದಾರೆ. ಸೊ ನಾನು ಯಾವುದೇ ಥರ ಶುಗರ್ ತಿನ್ನಲ್ಲ, ಬರೀ ಟೀ ಕಾಫಿಗೆ 1 ಸ್ಪೂನ್ ಶುಗರ್ ತೊಗೋತೀನಿ ಅಷ್ಟೇನೆ. ಸೊ ಏನೇನು ಚಾಕ್ಲೇಟ್ಸ್ ತೊಗೊಂಡೆ ಅದನ್ನು ಸ್ವಲ್ಪ ನಮ್ಮಪ್ಪ ನಮ್ಮಮ್ಮನಿಗೆ ಮತ್ತು ಅಕ್ಕನ ಕೊಡೋಣ ಅಂತ ತೊಗೊಂಡಿರೋದು. ಮತ್ತು ಇಲ್ಲಿ ನೋಡಿ ಟೀ ಪೌಡರ್ಸ್ ಇದೆ, ಫ್ಲೇವರ್ ಟೀ ಪೌಡರ್ಸ್. ಚಾಕ್ಲೇಟ್ ಟೀ ಪೌಡರ್ ಏನಿದೆ ಅದು ನನಗೆ ತುಂಬ ಇಷ್ಟ, ಅದಕ್ಕೆ ಅದನ್ನು ತೊಗೊಂಡೆ. ಬಂದ್ವಿ. ಸೊ ಇನ್ನು ಬೆಳಗ್ಗೆ ಹೊರಡೋದೆ ನಾನು ಇವತ್ತು ಸಂಜೆ ಇಲ್ಲೇ ಚಿಲ್ ಮಾಡ್ತೀವಿ. ಈಗ ಎಷ್ಟು 5 o'clock ಆಗಿದೆ. ಸೊ ಹೆಂಗೆ ಅನ್ನಿಸ್ತು ಈ ವ್ಲಾಗ್ ಅಂತ ತಿಳಿಸಿ. ಮತ್ತು ಆಲ್ಮೋಸ್ಟ್ ಏನೇನು ಡ್ರೆಸ್ಸಸ್ ಇದೆ ಅದು ಲಿಂಕ್ ಎಲ್ಲ ಶೇರ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಹೇಳ್ತಾ ಬಾಯ್.